ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಿಮಗೆ ಒಂದು ಸಣ್ಣದೊಂದು ಸ್ಟೋರಿ ಹೇಳ್ತೀನಿ. ಅದು ಯಾವ ಥರಪ್ಪ ಅಂದರೆ, ನಾವು 7th 5th ಓದೋ ಮುಂದೆ ಅದು ಬುಕ್ಕಲ್ಲಿ ಬಂದಿತ್ತು. ಅದು ಪ್ರಾಮಾಣಿಕ ಮರ ಕಡಿಯುವವನು. ಅದು ಬುಕ್ಕಲ್ಲಿ ಬಂದಿತ್ತದು. ಸೊ ಯಾರಿಗೆಲ್ಲ ನೆನಪಿದೆ ದಯವಿಟ್ಟು ಅದನ್ನು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಯಾವ ಕ್ಲಾಸಿಗೆ ಬಂದಿತ್ತದು ಅಂತಂದ್ಬಿಟ್ಟು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನನಗೂ ನೆನಪಿಲ್ಲ, ಓದಿದ್ದೆ ನಾನು ಬುಕ್ಕನ್ನು ಅದನ್ನು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಮರ ಕಡಿಯುವವನು ವಾಸಿಸುತ್ತಿದ್ದನು. ಅವನು ಪ್ರತಿದಿನ ಕಾಡಿಗೆ ಹೋಗಿ ಮರಗಳನ್ನು ಕಡಿಯುತ್ತಾ ತನ್ನ ಜೀವನ ನಡೆಸುತ್ತಿದ್ದನು. ಒಂದು ದಿನ ಅವನು ನದಿಯ ದಡದಲ್ಲಿ ಮರ ಕಡಿಯುತ್ತಿದ್ದಾಗ ಅವನ ಕಬ್ಬಿಣದ ಕೊಡಲಿ ಕೈಯಿಂದ ಜಾರಿ ನದಿಗೆ ಬಿತ್ತು. ಅವನು ತುಂಬ ದುಃಖಪಟ್ಟನು, ಏಕೆಂದರೆ ಅದೇ ಜೀವನೋಪಾಯವಾಗಿತ್ತು. ಸೊ ಆದ್ದರಿಂದ ಅದು ಒಂದೇ ಕೊಡಲಿಯಿಂದ ಅವನ ಜೀವನ ನಡೆಸ್ತಾ ಇದ್ದ. ಸೊ ಹಾಗಾಗಿ ಅದು ನದಿಗೆ ಬಿದ್ದುಬಿಡ್ತು. ಈಗ ಮುಂದೆ ಏನಪ್ಪ ಅಂತಂದು ತುಂಬ ಯೋಚನೆ ಮಾಡ್ತಾಯಿದ್ದ. ಸೊ ತುಂಬ ಯೋಚನೆ ಮಾಡುವಾಗ ಏನಾಯ್ತಪ್ಪ ಅಂದರೆ, ಒಂದು ಅವನಿಗೆ ಸಾಧನವಾಗುತ್ತೆ. ಏನಂತಂದರೆ, ಅವನ ಅಳುವನ್ನು ಕೇಳಿ ದೇವತೆ ಅಂದರೆ ನದಿಯ ದೇವತೆ ಗಂಗಾಮಾತೆ ಒಬ್ಬಳು ನದಿಯಿಂದ ಹೊರ ಬಂದಳು. ಅಂದರೆ ಗಂಗಾಮಾತೆ ಹೊರಗೆ ಬಂದು ಅವನ ಕೇಳಿದ್ಲು. ಅವಳು ಮೊದಲ ಒಂದು ಚಿನ್ನದ ಕೊಡಲಿಯನ್ನು ತೋರಿಸಿ, ಇದು ನಿನ್ನ ಕೊಡಲಿಯೇ ಎಂದು ಕೇಳಿದ್ಲು. ಅಂದರೆ ಚಿನ್ನದ ಕೊಡಲಿಯನ್ನು ತಗೊಂಡು ಅವನಿಗೆ ತೋರಿಸಿದ್ಲು. ಸೊ ಇದು ನಿನ್ನ ಕೊಡಲಿಯೇ ಅಂತಂದು ಅವನು ಕೇಳಿದ್ಲು. ಅವನೇನು ಆನ್ಸರ್ ಮಾಡ್ದ, ನಿನ್ನ ಕೊಡಲಿ ಎಂದು ಕೇಳಿದು. ಮರ ಕಡಿಯುವವನು ಇಲ್ಲ, ಅದು ನನ್ನದು ಅಲ್ಲ ಎಂದನು. ಆನಂತರ ದೇವತೆ ಬೆಳ್ಳಿಯ ಕೊಡಲಿಯನ್ನು ತೋರಿಸಿದಳು. ಅದು ಕೂಡ ನನ್ನದಲ್ಲ ಎಂದನು. ಕೊನೆಯದಲ್ಲಿ ದೇವತೆ ಕಬ್ಬಿಣದ ಕೊಡಲಿಯನ್ನು ತೋರಿಸಿದಳು. ಆಗ ಮರ ಕಡಿಯುವವನು ಸಂತೋಷದಿಂದ, ಹೌದು, ಇದು ನನ್ನದೇ ಕೊಡಲಿ ಎಂದನು. ಸೊ ಅವನ ಪ್ರಾಮಾಣಿಕತೆಯನ್ನು ಕಂಡ ದೇವತೆ ಸಂತೋಷಪಟ್ಟು ಕಬ್ಬಿಣದ ಕೊಡಲಿಯ ಜೊತೆಗೆ ಚಿನ್ನದ ಮತ್ತು ಬೆಳ್ಳಿಯ ಕೊಡಲಿಯನ್ನು ಉಡುಗೊರೆಯಾಗಿ ನೀಡಿದಳು. ಸೊ ಅವನ ನಿಯತ್ತು ಅವನು ಹೆಂಗೆ ಕಾಪಾಡ್ತಾ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸೊ ಅವನು ಚಿನ್ನದ್ದು ಕೇಳಿದ್ರು, ಯಾರಾದರೂ ಈಗ ದಾರಿಗೆ ಬಿದ್ರೇ 10 ರೂಪಾಯಿ ಬಿದ್ರೇ ಬಿಡೋದಿಲ್ಲ. ಅಂಥದ್ದಲ್ಲಿ ಅವಾಗೆಲ್ಲ ಈ ಥರ ಪಾಠಗಳು ಬರ್ತಾಯಿದ್ವು. ಈಗ ಯಾವ್ಯಾವು ಬರ್ತಾಯಿಲ್ಲ. ಈಗ ಈ ಥರದ್ದು ಕಥೆನಗಳು ಹೇಳ್ತಾಯಿಲ್ಲ ಯಾರು. LKG UKGಗಂತೂ ಈ ಸಿಕ್ಕಾಬಿಟ್ಟೆ ಪ್ರೈವೇಟೈಸೇಷನ್ ಆಯ್ತಲ್ಲಿ ಸಿಕ್ಕಾಬಿಟ್ಟೆ ರೊಕ್ಕ ಮಾಡ್ತಾಯಿದ್ದಾರೆ. ಸೊ ಅದ್ರಾಗೆ ಇಂಥ ಕಥೆಗಳು ಯಾವುವು ಬರ್ತಾಯಿಲ್ಲ. ಈಗ ಹಳೆಯ ಕಥೆಗಳು ಏನು ಹೇಳೇ ಕೊಡ್ತಾಯಿಲ್ಲ ಟೀಚರ್ಸ್ಗಳು. ಬರೀ ಗೌರ್ಮೆಂಟ್ ಶಾಲೆಯಲ್ಲಿ 8ರಿಂದ 10 ಹುಡುಗರು ಸ್ಟ್ರೆಂತು. ಪ್ರೈವೇಟೈಸೇಷನಲ್ಲಂತೂ ಕಂಟಿನ್ಯೂ ಪ್ರತಿಯೊಬ್ಬನು ಹೆಸರಿಗೆ ಮಾತ್ರ ಗೌರ್ಮೆಂಟ್ ಜಾಬ್ ಬೇಕಂತಾರೆ. ಬಟ್ ಅವ್ರ ಮಕ್ಕಳನ್ನೇ ಅವರು ಟೀಚರ್ಸ್ಗಳು, ಗೌರ್ಮೆಂಟ್ ಟೀಚರ್ಸ್ಗಳು ಅವ್ರ ಮಕ್ಕಳನ್ನೇ ಪ್ರೈವೇಟ್ನಾಗ ಹಚ್ಚಿರ್ತಾರೆ. ಇದು ಈಗಿನ ಸಿಸ್ಟಮ್ ಆಗಿಬಿಟ್ಟಿದೆ. ಈಗ ನನ್ನ ಮಗಳದ್ದು ಮೊನ್ನೆ ಫೀಸ್ ಕೇಳಿದ್ದೆ ನಾನು. LKGಗೆ 18,000 ರೂಪಾಯಿ ಬರೀ ಫೀಸು, 2,000 ರೂಪಾಯಿ ಬುಕ್ಕ. ಈ ಥರ ಒಂದು ವ್ಯವಸ್ಥೆ ಐತಿ. ಈಗ ನಾನು ಏನು ಮಾಡ್ಬೇಕು ಹೇಳ್ರಿ? ಬಡವರು ಎಲ್ಲ ಈ ಥರ ಮಾಡ್ಕೊತ ಹೋದರೆ ಅದ್ರಾಗೆ ವಿದ್ಯಾಭ್ಯಾಸ ಈ ಥರ ಇದೆಯಾ? ಎಲ್ಲ ಹೇಳ್ಬಾರ್ದು ಬಾಯಲ್ಲಿ. ಸೊ ಇದು ಇವತ್ತಿನ ನಂದು ಒಂದು ವಿಡಿಯೋ. ಮುಂದಿನ ಮತ್ತೆ ಒಂದು ಸ್ಟೋರಿ ಹೇಳ್ತಾ ಇರ್ತೀನಿ ಇದೇ ಥರ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.